ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಸಾಲ ಪಡ್ಡು ಹೇಗೆ ಮಾಡೋದಂತ ಮೊದಲು ನೋಡೋಣ. ಅದಕ್ಕೆ ಬೇಕಾದ ಸಾಮಗ್ರಿಗಳು: 4 ಕಪ್ ಅಕ್ಕಿ, 1 ಕಪ್ ಉದ್ದಿನ ಬೇಳೆ ಮತ್ತು ಮೆಂತೆ, ಮತ್ತೊಂದು ಅರ್ಧ ಕಪ್ನಷ್ಟು ಅವಲಕ್ಕಿ. ಇವೆಲ್ಲವನ್ನು 6 ಗಂಟೆಗಳ ಕಾಲ ನೆನೆಸಿ ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಒಂದು ಬಾಣಲೆಯಾಗ ಒಂದು ಅರ್ಧ ಚಮಚದಷ್ಟು ಎಣ್ಣೆ ತಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ತಿದ್ದಿಲ್ಲ ಫ್ರೆಂಡ್ಸ್. ನಿಮಗೆ ಬೇಕಾಗಿದ್ದಲ್ಲಿ ನೀವು 1-2 ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಬೋದು. ಇವೆಲ್ಲವನ್ನು ಚೆನ್ನಾಗಿ ಹುರಿದು ಅದನ್ನು ಹಸಿ ವಾಸನೆ ಹೋಗುವವರೆಗೆ ನಾವು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಈಗೆಲ್ಲವನ್ನು ನಾನು ಚೆನ್ನಾಗಿ ಹುರಿತಿದ್ದೇನೆ. ಅದು ತಣ್ಣಗಾದ ಮೇಲೆ ನಮಗೆಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಆ ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ನಮಗೆ ಎಷ್ಟು ಪಟ್ಟು ಮಾಡಲು ಅವಶ್ಯಕತೆ ಇದೆಯೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡೋದು. ಎಲ್ಲ ಮಸಾಲೆ ಅದರ ಜೊತೆ ಮಿಕ್ಸ್ ಆಗೋ ಮಟ್ಟ ನಾವು ಅದನ್ನು ಚೆನ್ನಾಗಿ ಕಲಸಬೇಕು. ಈಗ ಒಂದು ಕಬ್ಬಿಣ ತವನ್ನು ಗ್ಯಾಸಿನ ಮೇಲೆ ಬಿಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿರಬೇಕು. ನಾನಿಲ್ಲಿ ನಾನ್ ಸ್ಟಿಕ್ ತವನ್ನು ಯೂಸ್ ಮಾಡ್ತಿಲ್ಲ, ಕಬ್ಬಿಣ ತವ ಯೂಸ್ ಮಾಡೋದರಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಫ್ರೆಂಡ್ಸ್. ಈಗ ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ನೀಟಾಗಿ ನಾವು ಪಡ್ಡನ್ನು ಸ್ವಲ್ಪವೇ ಹಿಟ್ಟನ್ನು ಅದಕ್ಕೆ ಹಾಕ್ಕೋಬೇಕು. ಈಗೆಲ್ಲ ಹಿಟ್ಟನ್ನು ಹಾಕಿದ ಮೇಲೆ ಒಂದು 5 ನಿಮಿಷಗಳ ಕಾಲ ನಾವು ಅದನ್ನು ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಈಗ ಅದಕ್ಕೆ ಮುಚ್ಚಳವನ್ನು ಇಟ್ಟು ನಾನು ಸಣ್ಣ ಉರಿಯಲ್ಲಿ ಬೇಯಿಸಿ ಈಗ ಅದನ್ನು ಹೊರಳಿಸಿ ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಅದು ಕಾವಲಿಂದ ಹೊರಳಿಸಿ ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್. ಹೊರಳಿಸಿ ಹಾಕಿಸಿದ ಮೇಲೆ 1-2 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿಟ್ಟು ಈಗ ಅದನ್ನು ನಾನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ತಿದ್ದೆ. ಈಗ ಇದೇ ರೀತಿ ಎಲ್ಲ ಪಡ್ಡುಗಳನ್ನು ಮಾಡಿ ನಾವು ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಅನಿಸ್ತು ತಿಳಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ.